ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಈಗ ಕೋಟಿಗೊಬ್ಬ ರಿಲೀಸ್ ಆಗಿ ಶುಕ್ರವಾರದಿಂದ ಹೌಸ್ಫುಲ್ ಪ್ರದರ್ಶನಗಳು ಕಂಡು ದಾಖಲೆಯೂ ಬರೆಯುತ್ತಿದೆ. ಕೋಟಿಗೊಬ್ಬ ಚಿತ್ರವು 13 ಸತತ ಹೌಸ್ಫುಲ್ ಪ್ರದರ್ಶನ ಕಂಡು ಮುನ್ನುಗ್ಗುತ್ತಿದೆ. ಯಾವ ಚಿತ್ರಗಳಿಗೂ ಸಿಗದಂತ ಅಭೂತಪೂರ್ವ ಜನಸಂದಣಿ ತುಂಬಿ ತುಳುಕುತ್ತಿದೆ. 25 ವರ್ಷಗಳ ನಂತರ ಕೋಟಿಗೊಬ್ಬ ರಿಲೀಸ್ ಆಗಿ ಪ್ರಸನ್ನ ಥಿಯೇಟರ್ ನಲ್ಲಿ ಕೋಟಿಗೊಬ್ಬನ ಅಭಿಮಾನದ ಜಾತ್ರೆ ನಡೆಯುತ್ತಿದೆ. ಅಭಿಮಾನಿಗಳು ಅದ್ದೂರಿಯಾಗಿ ಜಾತ್ರೆ ಮಾಡುತ್ತಿದ್ದಾರೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೋಟಿಗೊಬ್ಬ ರಿಲೀಸ್ ಆಗುತ್ತಿದೆ. ಅದರಲ್ಲಿ ಮಂಡ್ಯ, ಮೈಸೂರು, ಹಾಸನ, ಚಿತ್ರದುರ್ಗ ಹಾಗೂ ಇನ್ನೂ ರಾಜ್ಯಾದ್ಯಂತ ರಿಲೀಸ್ ಆಗುತ್ತಿದೆ. ಅಲ್ಲಿಯೂ ಕೋಟಿಗೊಬ್ಬನ ಜಾತ್ರೆ ನಡೆಸಲು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. ಪ್ರಸನ್ನ ಚಿತ್ರಮಂದಿರಗಳಲ್ಲಿ ದಿನ 4 ಶೋ ಅಲ್ಲ 5 ಶೋಗಳ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳು ಅದ್ಭುತ ಹೌಸ್ಫುಲ್ ಪ್ರದರ್ಶನಗಳು ಕಂಡಿವೆ. ಕರ್ನಾಟಕದಾದ್ಯಂತ ಚಿತ್ರಮಂದಿರಗಳಲ್ಲಿ ಮರು ಬಿಡುಗಡೆಯಾಗಿದ್ದ ಕೋಟಿಗೊಬ್ಬ ಫಿಲಂ ನಿರ್ಮಾಪಕ ಸೂರಪ್ಪ ಬಾಬು ಅವರಿಗೆ ಕೈ ತುಂಬ ಕಾಸು ಸಿಗುವಂತೆ ಮಾಡಿದೆ. ಇನ್ ಮುಂದೆ ಹೊಸ ಫಿಲಂ ಬದಲು ಹಳೆ ಸಿನಿಮಾ ರಿಲೀಸ್ ಮಾಡಲು ಯೋಚನೆ ಮಾಡುತ್ತಿದ್ದಾರೆ. ಇದು ಕೋಟಿಗೊಬ್ಬನ ಸಿನಿಮಾ ಅಲ್ಲ, ಇದು ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿಮಾನದ ಜಾತ್ರೆ. 2001ರಲ್ಲಿ ಕೋಟಿಗೊಬ್ಬ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಸೋಲ್ಡ್ ಔಟ್, ಸಾಗರದಂತೆ ಜನಸಾಗರ, ಸತತ 35 ವಾರಗಳ ಪ್ರದರ್ಶನ ಹಾಗೂ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಟಾಪ್ 3 ಕಲೆಕ್ಷನ್. ಈಗ ರಿಲೀಸ್ ಕೋಟಿಗೊಬ್ಬ ಇದು ಸಿನಿಮಾ ಅಲ್ಲ, ಇದು ವಿಷ್ಣುವರ್ಧನ್ ಅಭಿಮಾನಿಗಳ ಅಭಿಮಾನದ ಜಾತ್ರೆ. 3 ದಿನದ ಕಲೆಕ್ಷನ್ 36 ಲಕ್ಷ ರೂಪಾಯಿಗಳು. ಇದು ಪ್ರಸನ್ನ ಚಿತ್ರಮಂದಿರದಿಂದ ಬಂದಿದೆ. ಅಭಿಮಾನಿಗಳ ಅಬ್ಬರದ ನಡುವೆ ಫ್ಯಾಮಿಲಿ ಆಡಿಯನ್ಸ್ ಪ್ಯಾಕ್ ಆಗುತ್ತಿದ್ದಾರೆ. ಹೆಣ್ಣು ಮಕ್ಕಳು ಕೋಟಿಗೊಬ್ಬ ಚಿತ್ರಮಂದಿರಕ್ಕೆ ನುಗ್ಗುತ್ತಿದ್ದಾರೆ. ಇದು ವಿಷ್ಣುವರ್ಧನ್ ಅವರಿಗೆ ಹೆಣ್ಣು ಮಕ್ಕಳು ಕೊಡುತ್ತಿರುವ ಅಭಿಮಾನ, ಗೌರವ ಮತ್ತು ಪ್ರೀತಿ. ಅತಿ ಹೆಚ್ಚು ಕರ್ನಾಟಕದಾದ್ಯಂತ ಮಹಿಳಾ ಫ್ಯಾನ್ಸ್ ಇರುವುದು ಒನ್ ಅಂಡ್ ಓನ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ. ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಮಹಿಳೆಯರಿಗೆ ಕೊಡುವ ಗೌರವ, ಆದರ, ಪ್ರೀತಿ ಕರ್ನಾಟಕ ಚಲನಚಿತ್ರರಂಗಕ್ಕೆ ಮಾದರಿ ಹಾಗೂ ಅನುಕರಣೀಯ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಶೂಟಿಂಗ್ ಮಾಡುತ್ತಿರುವಾಗ ಅವರಿಗೆ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಫೋನ್ ಕಾಲ್ ಬರುತ್ತದೆ. ಇದು ಒಂದು ಅದ್ಭುತ ಘಟನೆ. ಆಗ ವಿಷ್ಣುವರ್ಧನ್ ಅವರಿಗೆ ನಿಜವಾಗಿ ಶಾಕ್ ಆಗಿತ್ತು. ತುಂಬಾ ವರ್ಷಗಳ ನಂತರ ಫಸ್ಟ್ ಟೈಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಫೋನ್ ಮಾಡಿದ್ದರು. ಆಗ ರಾಜ್ಕುಮಾರ್ ಅವರು, ನಿಮ್ಮ ಯಜಮಾನ ಚಿತ್ರ ನೋಡಿದೆ, ತುಂಬಾ ಚೆನ್ನಾಗಿದೆ, ನಾನು ನಿನ್ನನ್ನು ಈಗಲೇ ನೋಡಬೇಕು ಎಂದು ರಾಜ್ರವರು ಕೇಳಿದರು. ಆಗ ವಿಷ್ಣುವರ್ಧನ್ ಅವರು, ಸರ್ ದಯವಿಟ್ಟು ಬೇಡಿ, ನಿಮ್ಮ ಮುಂದೆ ನಾನೇನೂ ಅಲ್ಲ, ನಿಮ್ಮ ನಟನೆ, ನಿಮ್ಮ ಜನಪ್ರಿಯತೆ, ಕನ್ನಡಕ್ಕೆ ನಿಮ್ಮ ಕೊಡುಗೆ ಅಪಾರ ಎಂದು ಹೇಳಿದರು. ಬೆಂಗಳೂರಿಗೆ ಬಂದು ನಾನೇ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಂದು ವಿಷ್ಣುವರ್ಧನ್ ಅವರು ಹೇಳಿದರು. ನೋಡಿ ಮಿತ್ರರೇ, ವಿಷ್ಣುವರ್ಧನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಅಪಾರ ಪ್ರೀತಿ, ಗೌರವ ಮತ್ತು ಅವಿನಾಭಾವ ಸಂಬಂಧ ಇತ್ತು ಮತ್ತು ವಿಷ್ಣುವರ್ಧನ್ ಅವರು ದೊಡ್ಡವರಿಗೆ ತುಂಬಾ ಗೌರವ ಕೊಡುತ್ತಿದ್ದರು. ಅಭಿಮಾನಿಗಳು ಎಂದರೆ ವಿಷ್ಣುವರ್ಧನ್ ಅವರಿಗೆ ಪ್ರಾಣ, ಉಸಿರು ಮತ್ತು ಪ್ರೀತಿ. ಅಭಿಮಾನಿಗಳು ವಿಷ್ಣುವರ್ಧನ್ ಅವರು ನಡೆದುಕೊಂಡಂತೆ ಅವರು ನಡೆದುಕೊಳ್ಳುತ್ತಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಾರೆ. ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ಅವರು ಸರ್ವಸ್ವ. ಆದರೆ ಎಂದಿಗೂ ಅಭಿಮಾನಿಗಳು ತಪ್ಪು ದಾರಿ ತುಳಿದಿಲ್ಲ. ವಿಷ್ಣು ಅವರಂತೆ ಸಂಯಮ, ತಾಳ್ಮೆ, ಪ್ರೀತಿ, ಪ್ರೇಮ ಮತ್ತು ಗೌರವ. ಅದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳೆಂದರೆ ಬ್ರಾಂಡ್ ಅಂಬಾಸಿಡರ್. ಅದಕ್ಕೆ ಉದಾಹರಣೆ ಪ್ರಸನ್ನ ಥಿಯೇಟರ್ ನಲ್ಲಿ ಕೋಟಿಗೊಬ್ಬನ ಅಭಿಮಾನಿಗಳ ಜಾತ್ರೆ ತೆಲುಗು ಮತ್ತು ತಮಿಳು ರಾಜ್ಯಗಳಲ್ಲಿ ಸದ್ದು ಮಾಡುತ್ತಿದೆ. ಕರ್ನಾಟಕ, ತಮಿಳು ಹಾಗೂ ತೆಲುಗು ರಾಜ್ಯಗಳಲ್ಲಿ ಅಭಿಮಾನಿಗಳು ಅಂದರೆ ವಿಷ್ಣುವರ್ಧನ್ ಅಭಿಮಾನಿಗಳ ತರ ಇರಬೇಕು. ವಿಷ್ಣುವರ್ಧನ್ ಕೇವಲ ನಟರಲ್ಲ, ಅವರೇ ಒಂದು ಬ್ರ್ಯಾಂಡ್. ಅಭಿಮಾನಿಗಳಿಂದ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತಿದೆ. ಅಭಿಮಾನಿಗಳು ಎಂದರೆ ಬ್ರಾಂಡ್ ಅಂಬಾಸಿಡರ್. ವಿಷ್ಣುವರ್ಧನ್ ಅವರ ಬಳಿ ಆಸ್ತಿ ಪಾಸ್ತಿ ದುಡ್ಡು ಇಲ್ಲ. ದುಡಿದ ದುಡ್ಡು ಯಾರಿಗೂ ಹೇಳದೆ ಎಲ್ಲ ದಾನ ಮಾಡಿದರು. ಆಗ ಸೋಷಿಯಲ್ ಮೀಡಿಯಾ ಜನಪ್ರಿಯವಾಗಿರಲಿಲ್ಲ. ಒಮ್ಮೆ ಟೆನ್ನಿಸ್ ಕೃಷ್ಣರವರು ತುಂಬಾ ಕಷ್ಟದಲ್ಲಿ ಇದ್ದರು. ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಊಟಕ್ಕೆ ಕರೆಸಿ ಊಟ ಮಾಡಿಸಿ ಅವರಿಗೆ 1 ಲಕ್ಷ ರೂಗಳನ್ನು ಕೊಟ್ಟು ಮತ್ತು ಅವರಿಗೆ ತಮ್ಮ ಚಿತ್ರಗಳಲ್ಲಿ ನಟನೆಗೆ ಅವಕಾಶ ಮಾಡಿಕೊಟ್ಟರು.
ಇದೇ ರೀತಿ ವಿಷ್ಣುವರ್ಧನ್ ರವರು ಬ್ಯಾಂಕ್ ಜನಾರ್ದನ್, ಸಿಹಿ ಕಹಿ ಚಂದ್ರು, ಅವಿನಾಶ್, ಮಾಳವಿಕಾ, ತಾರಾ ಇನ್ನೂ ಅನೇಕರಿಗೆ ಸಹಾಯ ಮಾಡಿದ್ದಾರೆ. ವಿಷ್ಣುವರ್ಧನ್ ರವರಿಗೆ ಅಭಿಮಾನಿಗಳೇ ಆಸ್ತಿ. ಕರ್ನಾಟಕದ ಎಷ್ಟೋ ನಟ ನಟಿಯರು ಈಗಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫೋಟೋವನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸುತ್ತಿದ್ದಾರೆ. ಇನ್ನು ನಿರ್ಮಾಪಕರು ವಿಷ್ಣುವರ್ಧನ್ ಅವರ ಕಾಲ್ ಶೀಟ್ಗಾಗಿ ಕಾಯುತ್ತಿದ್ದರು. ಎಷ್ಟೋ ನಟರ ಚಿತ್ರಗಳು 50-100 ದಿನ ಓಡಿದರೂ ದುಡ್ಡು ಬರುತ್ತಿರಲಿಲ್ಲ. ಆದರೆ ವಿಷ್ಣುವರ್ಧನ್ ಅವರ ಚಿತ್ರಗಳು 50 ದಿನ ಆದರೂ ಅವರ ದುಡ್ಡು ಬರುತ್ತಿತ್ತು. ಅದಕ್ಕೆ ಅವರು ನಿರ್ಮಾಪಕರ ಡಾರ್ಲಿಂಗ್ ಆಗಿದ್ದರು. ಇನ್ನು 100 ದಿನ 200 ದಿನ ಓಡಿದರೆ ಬ್ಲಾಕ್ ಬಸ್ಟರ್ ಆದರಂತೂ ಕೇಳುವುದೇ ಬೇಕಾಗಿಲ್ಲ. ಎಷ್ಟೋ ನಿರ್ಮಾಪಕರು ತಮ್ಮ ಹಳೆಯ ಸಾಲಗಳನ್ನು ತೀರಿಸಿ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು. ಉದಾಹರಣೆಗೆ ದ್ವಾರಕೀಶ್ ರವರು ಆಪ್ತಮಿತ್ರ ಚಿತ್ರ ಮಾಡಿ ಸಂಪೂರ್ಣ ಸಾಲದಿಂದ ಹೊರಬಂದು ಹೊಸ ಚಿತ್ರಗಳನ್ನು ನಿರ್ಮಿಸಿದರು. ಇನ್ನು ನಿರ್ದೇಶಕರಿಗೆ ವಿಷ್ಣುವರ್ಧನ್ ರವರು ನಿರ್ದೇಶಕರ ನಟ ಎಂದೇ ಮಾತು ಇದೆ. ನಿರ್ದೇಶಕ ಹೇಳಿದ ಹಾಗೆ ನಟನೆ ಮಾಡುತ್ತಿದ್ದರು. ಸೂಪರ್ ಸ್ಟಾರ್ ಆಗಿದ್ದರು, ನಿರ್ದೇಶಕರ ನಟ ಎಂದೇ ಪ್ರಸಿದ್ಧಿ. ಅಪ್ಪಟ ವಿಷ್ಣುವರ್ಧನ್ ಅಭಿಮಾನಿಗಳು ಹಿಂದೆ ವರನಿಧಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.